ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯು ಏನಾಗಿರ್ತಾರ ಅಂತ ಕೊಟ್ಟರೆ. ಸೊ ಪ್ರಧಾನಮಂತ್ರಿ ಏನಾಗಿರ್ತಾರೋ ಆಪ್ಷನ್ ಎ ಬಹುಮತ ಪಡೆದ ಪಕ್ಷದ ನಾಯಕ, ಆಪ್ಷನ್ ಬಿ ಶಾಸಕಾಂಗದ ಎಲ್ಲ ಸದಸ್ಯರಿಂದ ಚುನಾಯಿತರಾದವರು, ಆಪ್ಷನ್ ಸಿ ನಾಮನಿರ್ದೇಶನ ನಾಯಕ, ಆಪ್ಷನ್ ಡಿ ಅನುವಂಶಿಕ. ಅನುವಂಶಿಕ ಅಂದ್ರೆ ಈಗ ತಂದೆಯಿಂದ ಮಗ, ಮಗನಿಂದ ಮೊಮ್ಮಗ. ಅದು ನಾಮನಿರ್ದೇಶನ ಅಂದ್ರೆ 12 ಮಂದಿನ ಲೋಕಸಭೆಗೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತೇವಲ್ಲ ಅದು. ಶಾಸಕಾಂಗದ ಎಲ್ಲ ಸದಸ್ಯರಿಂದ ಚುನಾಯಿತರಾಗೋದಿಲ್ಲ. ಇವ್ರೇನು ಮಾಡ್ತಾರೆ, ಬಹುಮತ ಪಡೆದ ಪಕ್ಷದ ನಾಯಕ, ಯಾರು ಅತಿ ಹೆಚ್ಚು ಸೀಟುಗಳು ಬಂದಿರ್ತಾವೋ ಅದರ ನಾಯಕ ಏನಕ್ಕಾರ ಪ್ರಧಾನಮಂತ್ರಿಗಳಾಗ್ತಾರೆ. ಭಾರತದ ಪ್ರಧಾನಮಂತ್ರಿಗಳು ಏನಾದವರು ಅಂತ ಕೇಳೋರು. ಸೊ ಆಬ್ವಿಯಸ್ಲಿ ಏನಾಗಿರ್ತಾರೆ, ಪ್ರಧಾನಮಂತ್ರಿಗಳು ಚುನಾಯಿತರಾಗಿರ್ತಾರೆ. ಹೌದಾ, ಇವರು ಚುನಾಯಿತರಾಗಿರ್ತಾರೆ. ಬಟ್ ಏನು, ರಾಷ್ಟ್ರಪತಿಗಳಿಂದ ಇವರು ಏನಕ್ಕತಿ ನೇಮಕ ಆಕತಿ. ಸೊ ಹೀಗಾಗಿ ಅದು ಯಾರಿಂದ, ರಾಷ್ಟ್ರಪತಿಗಳಿಂದ ಅಂದರೆ ಇದು ನೇಮಕ ಅಂತ ಬರ್ತೈತಿ. ಆಪ್ಷನ್ ಬಿನ ರೈಟ್. ಬಟ್ ಇವರು ಚುನಾವಣೆಯನ್ನು ಎದುರಿಸಿ ಗೆದ್ದಿರ್ತಾರೆ, ನೆನಪಿರಲಿ. 4th ಕ್ವಶನ್ ಏನು, ಪ್ರಧಾನಮಂತ್ರಿಯವರ ಅಧಿಕಾರ ಅವಧಿ ಎಲ್ಲಿ ಇರ್ತೈತಿ? ಹೌದಾ, ಅವರು ಲೋಕಸಭೆಯ ಸಂಪುಟ ಏನೈತಲ್ಲಿದೆ ಇದು ಆ್ಯಕ್ಚುಲ್ ಆನ್ಸರ್. ಸಂಸತ್ತು ಅದರಲ್ಲೂ ಲೋಕಸಭೆಯ ವಿಶ್ವಾಸವನ್ನು ಗಳಿಸಿರುವವರೆಗೂ ಅಂತಂದು ಬರ್ತೈತಿ. ಬಟ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಏನು, ರಾಷ್ಟ್ರಪತಿಯವರು ಇಚ್ಛಿಸೋವರೆಗೂ ಅಂತಂದು ಆಕೈತಿ. ಸೊ ನೆಕ್ಸ್ಟ್ ಕ್ವಶನ್ ಏನು,